ಎಲ್ಲರಿಗೂ ನಮಸ್ಕಾರ. ಗಿರಿತೇಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಏನಾದ್ರು ಕ್ವಶನ್ ಅಂತ ಇದ್ರೆ ಕೇಳಿ. ಏನಿವತ್ತು ಅಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬ. ಹೇಗಿದ್ರು ಮುಂದಿನ ತಿಂಗಳು ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗ್ತಿದೆ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಂಪಲ್ ಆಗಿ ಬೇಗ ಸೀರೆ ಉಡ್ಸೋದನ್ನು ನಾನು ನಿಮಗೆ ತೋರಿಸ್ತೀನಿ. ಕೈ ಈ ಥರದವು ಕಾಲು ಕೈ ಬೆಂಡಾಗಿರೋವು ಸಿಗ್ತವೆ, ಉದ್ದಕ್ಕಿರೋವು ಸಿಗುತ್ತೆ. ಅದನ್ನು ನೀವು ಉದ್ದಕ್ಕಿರೋದೇನಾದ್ರು ನೀವು ತೊಗೊಂಡಿದ್ರೆ ಅದು ನಿಮಗೆ ಬೆಂಡ್ ಮಾಡಿ ಇಲ್ಲಿಗೆ ಹಸಿ ನೂಲನ್ನ ಸುತ್ಕೊಬೋದು. ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಒಂದ್ಸಲ ತೋರಿಸ್ತೀನಿ. ಈಗ ಸೀರೆಗೆ ಪಿನ್ ಹಾಗೆ ಕೈಗೆ वैष्णवी भार्गवी मन्त्रस्वरूपिणि मन्त्रमये सुरगणपूजित शीघ्रफलप्रद ज्ञानविकासिनि शास्त्रनुते भवभयहारिणि पापविमोचनि साधुजनाश्रितपादयुते जय जय हे मधुसूदनकामिनि धैर्यलक्ष्मि जय पालय माम्। जय जय दुर्गतिनाशिनि कामिनि सर्वफलप्रद शास्त्रमये रथगजतुरगपदादिसमानुत परिजनमण्डित लोकनुते हरिहर ब्रह्म सुपूजित सेवित तापनिवारिणि पादयुते जय जय हे मधुसूदन कामिनि श्रीगजलक्ष्मी पालय माम्। ऐकगवाहिनि मोहिनि चक्रिणि रागविवर्धिनि ज्ञानमये गुणगणवारिधि लोकहितैषिणि सप्तस्वरवरगाननुते सकल सुरासुरदेव मुनीश्वर मानव वन्दित पादयुते जय जय हे मधुसूदन कामिनि संतान लक्ष्मी पालय माम्। जय विमोचनि साधुजनाश्रित पादयुते जय जय हे मधुसूदन कामिनि धैर्यलक्ष्मि जय पालय माम्। जय जय दुर्गतिनाशिनि कामिनि सर्वफलप्रद शास्त्रमये रथगजतुरगपदादिसमानुत परिजनमण्डित लोकनुते हरिहर ब्रह्म
ಹೇಗಿದೆ ಸಿಂಪಲ್ಲಾಗಿ ಉಡ್ಸಿರೋವಂಥದ್ದು. ತುಂಬ ಸಿಂಪಲ್, ನೀವೇ ನೋಡಿದ್ದೀರಾ. ತುಂಬ ಅಂದರೆ ತುಂಬ ಈಸಿಯಾಗಿದೆ. ಉಡ್ಸೋಕ್ಕೆ ಬರಲ್ಲ ಅಂತ ಅಂದವರು ಸಹ ಈ ಸೀರೆನ ಈ ಥರ ಡ್ರಾಪ್ ಮಾಡ್ಬೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇಲ್ಲ ನಮ್ಗೆ ಆಗಲ್ಲ, ಈ ಥರ ಮಾಡಲ್ಲ, ಬರೀ ನಾವು ಮಾಮೂಲಿ ಕಳಸ ಮಾಡ್ತೀವಿ ಅಂತಂದರೆ ಕಳಸಕ್ಕೆ ಬರೀ ರೌಕೆ ಪೀಸಲ್ಲಿ ಸ್ಯಾರಿ ಹೇಗೆ ಉಡ್ಸೋದು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೋಡಿ, ಇದು ಸಿಂಪಲ್ಲಾಗಿ ಉಡ್ಸಿದ್ದೀನಿ. ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟೇ ಕೇಳ್ಕೊಳ್ಳೋದು. ನೆಕ್ಸ್ಟ್ ಬ್ಲಾಗಲ್ಲಿ ಇದಕ್ಕೆ ನಾನು ಎಲೆ ಆಗಲಿ ಕಳಿಸೋದು ಏನೂ ಹಾಕಿಲ್ಲ. ಹಾಗೆ ಇದಕ್ಕೆ ಪಟ್ಟಿ ಸಹ, ಕಾಲಿಗೆ ಪಟ್ಟಿನೂ ಸಹ ಕೊಟ್ಟಿದ್ದಾರೆ. ಕಾಲ್ಗೆಜ್ಜೆನೂ ನೀವು ಹಾಕ್ಬೋದು, ಹಾಕಿ ಚೆನ್ನಾಗಿ ಕಾಣುತ್ತೆ. ಹಾಗೆ ಬಳೆ ಮಾತ್ರ ಎರಡನ್ನೂ ಕಂಪಲ್ಸರಿ ಬಳೆ ಇರಲೇಬೇಕು ಲಕ್ಷ್ಮಿಗೆ. ಆಮೇಲೆ ಕಳಸದ ಒಳಗಡೆ ಏನೇನು ಹಾಕಬೇಕು, ಎಷ್ಟು ಎಲೆ ಹಾಕಿ ನಾವು ಕಳಸನ ಸ್ಥಾಪನೆ ಮಾಡಬೇಕು, ಮುಖವಾಡನ ಹೇಗೆ ನಾವು ಅಭಿಷೇಕ ಮಾಡಿ ಸ್ಥಾಪನೆ ಮಾಡಬೇಕು, ಇದನ್ನೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಕ್ಷೀರಸಮುದ್ರಮಥನ